ಮೂವತ್ತ್ಮೂರು ವರ್ಷ. ವಿಳಂಬ ಆಗಿದೆ ನಿಜ. ನಾನು ಕೂಡ ಎಲ್ಲರನ್ನೂ ಸಮಾಧಾನ ಮಾಡಿ ಒಮ್ಮತದ ತೀರ್ಮಾನವನ್ನು ಸರ್ಕಾರ ನಾನು 27ನೇ ತಾರೀಕು ವಿಶೇಷ ಕ್ಯಾಬಿನೆಟ್ ಮೀಟಿಂಗನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಘೋಷಣೆ. ಆದರೆ ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ 27ಕ್ಕೆ ಮಾಡಲಿಲ್ಲ. ಮೊನ್ನೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಚರ್ಚೆ ಆಯಿತು ವಿಚಾರ. ಅದಕ್ಕೆ ನಾನು ಒಂದು ಡೇಟನ್ನು ನಿಗದಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ 24ನೇ ತಾರೀಕು ಏಪ್ರಿಲ್ 24ನೇ ತಾರೀಕು ಮಾಡಬೇಕು ತೀರ್ಮಾನ ಮಾಡೋದು. ಈ ಸಂದರ್ಭದಲ್ಲಿ ನಮ್ಮ ಪಕ್ಷ ಯಾವಾಗಲೂ ಕೂಡ ಒಳ ಮೀಸಲಾತಿ ಪರ ಇರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟು ಕೂಡ ಒಳ ಮೀಸಲಾತಿ ಮಾಡಬೇಕು ಅಂತೇಳಿ ಆಗಸ್ಟ್ 1ನೇ ತಾರೀಕು 2024 ಆಗಸ್ಟ್ 1, 2024 ಅವತ್ತಿನ ಚರ್ಚೆಗಳು ನಡೀತಾ ಇದ್ದಾವೆ. ತೀರ್ಪು ಆದಮೇಲೆ ನಾಗಮೋಹನ್ ದಾಸ್ ಅವರ ಸಮಿತಿ ಅವರು ವರದಿ ಕೊಟ್ಟರು. ವರದಿನಲ್ಲಿ ಲೆಫ್ಟಿಗೆ 6, ರೈಟಿಗೆ 5, ಆಮೇಲೆ ಗೋವಿ ಲಮಾಣಿ 4, ಅಲೆಮಾರಿಗಳಿಗೆ 1, ಮತ್ತು ಎಡಿ ಎಕೆ ಅವರು ಈ ಥರ ತೀರ್ಪು ಕೊಟ್ಟಿದ್ದರು. ನಾವು ಕ್ಯಾಬಿನೆಟ್ನಲ್ಲಿ ಅದನ್ನು ಚರ್ಚೆ ಮಾಡಿ 6, 6, 5 ಎಡಗೈನವ್ರಿಗೆ 6, ಬಲಗೈನವ್ರಿಗೆ 6 ಮತ್ತು ಸಂಬಂಧಿತ